ನಮಸ್ಕಾರ, ನ್ಯೂಸ್ ಬಾಕ್ಸ್ಗೆ ಸ್ವಾಗತ. ಸ್ನೇಹಿತರೆ, TRP ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಒಂದು ಧಾರಾವಾಹಿ ಇದೀಗ ದಿಢೀರಂತ ಅಂತ್ಯ ಆಗ್ತಿದೆ ಅನ್ನುವಂಥ ಶಾಕಿಂಗ್ ಸುದ್ದಿ ಹೊರಬಿದ್ದಿರುವಂಥದ್ದು. ಹಾಗಾದರೆ ಯಾವ ಧಾರಾವಾಹಿ ಈ ಸರ್ಪ್ರೈಸ್ ಕೊಟ್ಟಿದ್ದು ಯಾಕೆ, ಯಾವಾಗ ಮುಕ್ತಾಯ ಆಗ್ತಾ ಇದೆ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಆಲ್ಮೋಸ್ಟ್ ಆಗಿ TRPಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಧಾರಾವಾಹಿ ಆಗಿರಬಹುದು ಅಥವಾ ವೀಕ್ಷಕರಿಗೆ ಅಚ್ಚುಮೆಚ್ಚಿನ ಧಾರಾವಾಹಿ ಸಾಮಾನ್ಯವಾಗಿ ಎಂಡ್ ಆಗೋದನ್ನ ನಾವು ನೋಡೋದಿಲ್ಲ. ಯಾಕಂತಂದ್ರೆ ಯಾವುದಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಅನ್ನ ಕೊಟ್ಟು ಆ ಕಥೆಯನ್ನ ಮುಂದೂಡ್ತಾ ಇರ್ತಾರೆ. TRP ರೇಸ್ನಲ್ಲಿ ಮುಂದಿಡ್ತಿದೆ ಅಂತಂದ್ರೆ ಆ ಧಾರಾವಾಹಿಯನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಈಗ ಒಂದು ಚಾನೆಲ್ TRP ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಧಾರಾವಾಹಿ ಮುಕ್ತಾಯ ಆಗ್ತಿದೆ ಅನ್ನುವಂಥ ವಿಚಾರವನ್ನು ಹೊರ ಹಾಕಿರುವಂಥದ್ದು. ಇದರಿಂದ ಸಾಕಷ್ಟು ವೀಕ್ಷಕರಿಗೆ ಬೇಸರ ಕೂಡ ಆಗಿದೆ. ಹೌದು, ನೀನಾದೇನ ಧಾರಾವಾಹಿ ಇದೀಗ ಮುಕ್ತಾಯ ಆಗ್ತಾ ಇದೆಯಂತೆ. ಹೀಗಂತ ನಾವು ಹೇಳ್ತಾ ಇಲ್ಲ, ಈ ಸೀರಿಯಲ್ ತಂಡವೇ ಹೇಳಿಕೊಂಡಿದೆ. ವಾಹಿನಿಯೇ ಒಂದು ವಿಡಿಯೋವನ್ನು ರೆಡಿ ಮಾಡಿ ಹೇಳಿರೋದು ಭಾರಿ ವಿಶೇಷತೆಯನ್ನು ಮೂಡಿಸಿರುವಂಥದ್ದು. ಸಾಮಾನ್ಯವಾಗಿ ಸೀರಿಯಲ್ ಮುಕ್ತಾಯ ಆಗುವಾಗ ವಾಹಿನಿಯಾಗಲಿ ಅಥವಾ ಸೀರಿಯಲ್ ತಂಡ ಆಗಲಿ ಅಷ್ಟು ಬೇಗ ಅದನ್ನು ಹೇಳ್ಕೊಳ್ಳೋದಿಲ್ಲ, ಹೇಳಿಕೆಯನ್ನು ಕೊಡೋದಿಲ್ಲ. ಮುಕ್ತಾಯ ಆಗುವಂಥ ಒಂದು ವಾರಕ್ಕೆ ಸೀರಿಯಲ್ ತಂಡ ಅಂತಿಮ ಸಂಚಿಕೆಯನ್ನು ಪ್ರಸಾರ ಮಾಡಲಿದೆ ಅನ್ನುವಂಥ ಹೇಳಿಕೆಯನ್ನು ಆ ಟೈಮ್ನಲ್ಲಿ ಹೇಳ್ಕೊಳ್ಳುತ್ತೆ. ಬಹುತೇಕ ಧಾರಾವಾಹಿಗಳು ಶಾಶ್ವತವಾಗಿ ಎಂಡ್ ಆಗ್ತಿದೆ ಅನ್ನುವಂಥದ್ದನ್ನು ತುಂಬ ಗುಟ್ಟಾಗಿ ಇಟ್ಟಿರ್ತಾರೆ. ಸೊ ಗುಟ್ಟೇನು ಬಿಟ್ಕೊಡೋದಿಲ್ಲ. ಆದರೆ ನೀನಾದಿನ ಧಾರಾವಾಹಿ ತಂಡ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಅದರಲ್ಲಿ ಹೀರೋಯಿನ್ ವೇದ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತಾಳೆ. ಆಗ ವಿಕ್ರಮ್ ಪ್ರತಿ ಅಂತ್ಯಕ್ಕೂ ಕೂಡ ಒಂದು ಹೊಸ ಆರಂಭ ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಇಲ್ಲಿ ವೇದ ವಿಕ್ರಮನ್ನ ಎಲ್ಲರೂ ಕೂಡ ಮೆಚ್ಕೊಂಡಿದ್ರು. ಇದ್ರೆ ಈ ರೀತಿಯಾಗಿ ಗಂಡ ಹೆಂಡತಿ ಇರಬೇಕು, ಇದ್ರೆ ಈ ರೀತಿಯಾದಂತಹ ಪ್ರೀತಿ ಇರಬೇಕು, ಇದ್ರೆ ಈ ರೀತಿಯಾದಂತಹ ಕುಟುಂಬ ಇರಬೇಕು ಅನ್ನುವಂಥದ್ದನ್ನ ಈ ಒಂದು ನೀನಾದೇನ ಧಾರಾವಾಹಿ ತಂಡ ಎಲ್ರಿಗೂ ಕೂಡ ತೋರಿಸ್ಕೊಟ್ಟಿತ್ತು. ಎಲ್ರಿಗೂ ಕೂಡ ಅಷ್ಟು ಹತ್ತಿರವಾಗಿತ್ತು ಈ ಧಾರಾವಾಹಿ. ಸೊ ಇದೀಗ ವಿಕ್ರಮ್ ಪ್ರತಿ ಅಂತ್ಯಕ್ಕೂ ಹೊಸ ಆರಂಭ ಇರುತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡಿರೋದ್ರಿಂದ ಅಲ್ಲಿಗೆ ಈ ಸೀರಿಯಲ್ ಹೊಸ ಸರ್ಪ್ರೈಸ್ ಕೊಡಲಿದೆ ಅನ್ನೋದು ಪಕ್ಕಾ ಆಗಿದೆ. ಇನ್ನು ಧಾರಾವಾಹಿ ತಂಡವೇ ಈ ಒಂದು ಸರ್ಪ್ರೈಸ್ ಅನ್ನ ನೀಡಿರುವಂಥದ್ದು. ಹಾಗಾದ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರ ಆಗುವಂಥ ಧಾರಾವಾಹಿಗಳಲ್ಲಿ ಈ ಒಂದು ಸೀರಿಯಲ್ TRP ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿ ಇತ್ತು. ಆದರೆ ಮುಕ್ತಾಯ ಯಾಕೆ ಅನ್ನೋದೇ ಆಶ್ಚರ್ಯವನ್ನ ಮೂಡಿಸಿರುವಂಥದ್ದು. ಹಾಗಾದ್ರೆ ಕಾರಣ ಏನು? ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಒಂದು ಹೊಸದಾಗಿ ಸೆಲೆಬ್ರಿಟಿಗಳ ರಿಯಾಲಿಟಿ ಶೋ ಶುರುವಾಗುತ್ತೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಈ ಶೋನಲ್ಲಿ ಇವರಿಬ್ಬರು ಭಾಗವಹಿಸ್ತಾರೆ ಅನ್ನುವಂಥದ್ದು ಒಂದಷ್ಟು ಊಹಾಪೋಹಗಳು ಇದೆ. ಅಂದರೆ ವೇದ ವಿಕ್ರಮ್ ಇಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು. ಅಂದರೆ ದಿಲೀಪ್ ಹಾಗೆ ಖುಷಿ ಅವರು ಈ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಸೊ ಎಷ್ಟು ಸತ್ಯ ಅನ್ನೋದು ಕಾದು ನೋಡಬೇಕು. ಒಟ್ಟಿನಲ್ಲಿ ಈ ಧಾರಾವಾಹಿ ತಂಡ ಏನು ಮಾಡಲಿದೆ ಅನ್ನುವಂಥ ಕುತೂಹಲವೇ ಇದೀಗ ಜೋರಾಗಿರುವಂಥದ್ದು. ಈ ಶೋನಲ್ಲಿ ವಿನಯ್ ಗೌಡ, ಚಂದು ಗೌಡ ಕೂಡ ಇರಲಿದ್ದಾರಂತೆ. ಈಗಾಗಲೇ ಸಾಕಷ್ಟು ರೀತಿಯ ರಿಯಾಲಿಟಿ ಶೋಗಳನ್ನು ಪರಿಚಯಿಸಿರುವಂಥ ಈ ವಾಹಿನಿ ಈಗ ಯಾವ ರೀತಿಯ ಶೋವನ್ನು ತರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಇನ್ನು ಈ ನೀನಾದೇನ ಧಾರಾವಾಹಿಯ ಬಗ್ಗೆ ಹೇಳೋದಾದರೆ, ಮದುವೆ ಬಗ್ಗೆ ನಂಬಿಕೆ ಇಲ್ಲದಂಥ ವಿಕ್ರಮ್ ಸವಾಲಿಗೆ ಬಿದ್ದು ಬಲವಂತವಾಗಿ ವೇದಾಳಿಗೆ ತಾಳಿಯನ್ನು ಕಟ್ಟುವಂಥದ್ದು. ಮೊದಲಿಗೆ ಎಲ್ರಿಗೂ ಕೂಡ ಈ ಧಾರಾವಾಹಿ ಇಷ್ಟ ಆಗ್ತಾ ಇರಲಿಲ್ಲ. ಏನಿದು ಈ ರೀತಿಯಾಗಿ ಬಲವಂತವಾಗಿ ತಾಳಿಯನ್ನು ಕಟ್ಟೋದು ಅಂತ. ಸೊ ವಿಕ್ರಮ್ ಹೆಂಡತಿಯಾದ ವೇದ ಅವನ ಮನೆಗೆ ಹೋಗಿ ಅವನ ಮನೆಯವರನ್ನ ಒಪ್ಪಿಸಿ ವಿಕ್ರಮ್ ತನ್ನನ್ನು ಪ್ರೀತಿಸೋ ಹಾಗೆ ಮಾಡ್ತಾಳೆ. ಸೊ ಇದೇ ಒಂದು ಯುವಕ ಯುವತಿಯರಿಗೆ ಇಷ್ಟ ಆಗಿರುವಂಥ ಧಾರಾವಾಹಿ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಕೋಟೆ ರಾಜೇಂದ್ರನಿಂದ ಅವನು ದೂರ ಆಗಿ ರೌಡಿಸಮ್ ಬಿಡುವ ಹಾಗೆ ಕೂಡ ಈಕೆ ಮಾಡ್ತಾಳೆ. ಸೊ ಕೋಟೆ ರಾಜೇಂದ್ರನನ್ನ ದೇವರು ಎಂದು ಹೇಳ್ತಿದ್ದಂಥ ವಿಕ್ರಮ್ ಆಮೇಲೆ ಅವನನ್ನ ತಿರಸ್ಕಾರ ಭಾವದಿಂದ ನೋಡೋದಕ್ಕೆ ಶುರು ಮಾಡ್ತಾನೆ. ಅಂದರೆ ಕಂಪ್ಲೀಟ್ ಆಗಿ ಆತನನ್ನ ಬದಲಾಯಿಸ್ತಾಳೆ ವೇದ. ಹಾಗಾಗಿ ಸಾಕಷ್ಟು ಜನರಿಗೆ ಈ ಧಾರಾವಾಹಿ ಇಷ್ಟ ಆಗಿತ್ತು. ಸೊ ಈಗಲೂ ಕೂಡ ಇವರಿಬ್ಬರ ಥರ ನಮಗೂ ಆ ರೀತಿಯಾದಂಥ ಒಂದು ರಿಲೇಷನ್ಶಿಪ್ ಇರಬೇಕು ಅನ್ನುವಂಥದ್ದು ಕೂಡ ಯುವಕ ಯುವತಿಯರ ಇಚ್ಛೆ ಕೂಡ ಹೌದು. ಜೊತೆಗೆ ಸಿಕ್ಕಿದ್ರೆ ಈ ರೀತಿಯಾದಂಥ ಹೆಂಡತಿ ಸಿಕ್ಕಬೇಕು, ಸಿಕ್ಕಿದ್ರೆ ಈ ರೀತಿಯಾದಂಥ ಗಂಡ ಇರಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಒಂದು ಅಭಿಪ್ರಾಯ. ಇನ್ನು ವಿಕ್ರಮ್ ವೇದ ಒಟ್ಟಾಗಿ ಸೇರಿಕೊಂಡು ಎಲ್ಲ ಕಷ್ಟಗಳನ್ನು ನಿಭಾಯಿಸಿದ್ದಾರೆ.
ಪ್ರೀತಮ್ ಎನ್ನುವವನು ವೇದಾಳನ್ನ ಮದುವೆಯಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಸೊ ಅದು ಸಾಧ್ಯವಾಗಲೇ ಇಲ್ಲ. ಬಲವಂತವಾಗಿ ಅವಳನ್ನ ಮದುವೆಯಾಗೋದಕ್ಕೂ ಕೂಡ ಟ್ರೈ ಮಾಡ್ದ. ಆ ವೇಳೆ ಅವಳು ಬೆಟ್ಟದ ಮೇಲಿಂದ ಬಿದ್ದು ತಲೆಗೆ ಪೆಟ್ಟು ಮಾಡ್ಕೊಂಡಿದ್ಲು. ಸೊ ನೆನಪಿನ ಶಕ್ತಿಯನ್ನ ಕೂಡ ಕಳ್ಕೊಂಡಿದ್ದಂತಹ ವೇದಾಗೆ ನಾನೇ ನಿನ್ನ ಗಂಡ ಅಂತ ವಿಕ್ರಮ್ ಸುಳ್ಳನ್ನ ಹೇಳ್ತಾರೆ. ಸೊ ಈಗ ಅವನು ಅವಳನ್ನ ವಿದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಕೂಡ ಮಾಡಿದ್ದಾರೆ. ಇದು ವಿಕ್ರಮ್ಗೆ ಅರ್ಥ ಆಗಿದೆ. ಈಗ ವಿಕ್ರಮ್ ಏನ್ ಮಾಡ್ತಾನೆ ಅನ್ನುವಂಥದ್ದು ಕಾದು ನೋಡಬೇಕು. ಸೊ ವಿಕ್ರಮ್ ಪಾತ್ರದಲ್ಲಿ ದಿಲೀಪ್ ಶೆಟ್ಟಿ, ವೇದಾ ಪಾತ್ರದಲ್ಲಿ ಖುಷಿ ಶಿವು ಅವರು ನಟಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈ ಧಾರಾವಾಹಿ ಯಾವ ರೀತಿಯಾಗಿ ಅಂತ್ಯ ಆಗುತ್ತೆ ಅನ್ನೋದು ಕಾದು ನೋಡಬೇಕು. ಯಾಕಂತಂದ್ರೆ ತುಂಬಾ ಸ್ಮೂತ್ ಆಗಿ ಹೋಗ್ತಿದ್ದಂತಹ ಧಾರಾವಾಹಿ ಇದ್ದಕ್ಕಿದ್ದಂತೆ ಮುಕ್ತಾಯ ಆಗುತ್ತೆ ಅಂತಂದ್ರೆ ಎಲ್ರಿಗೂ ಕೂಡ ಕ್ಲೈಮ್ಯಾಕ್ಸ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಈ ಧಾರಾವಾಹಿಯನ್ನ ಹೇಗೆ ಎಂಡ್ ಮಾಡ್ತಾರೆ, ಇವರ ಮುಂದಿನ ಫ್ಯೂಚರ್ ಪ್ಲಾನ್ ಏನು, ಮುಂದೆ ಯಾವ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂಥದ್ದು. ಸೊ ಸ್ನೇಹಿತರೆ, ನೀನಾದೇನಾ ಧಾರಾವಾಹಿಯನ್ನ ನೀವು ನೋಡ್ತಾ ಇದ್ರಾ? ಸೊ ಈ ಧಾರಾವಾಹಿ ಇದೀಗ ಅಂತ್ಯ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು? ಈ ಸೀರಿಯಲ್ ಕಂಟಿನ್ಯೂ ಆಗಬೇಕಾ, ಸ್ಟಾಪ್ ಆಗಬೇಕಾ? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.